ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 8. ಅಂಬಿಕೆಯ ದುಃಖದಿಂದ ಬೆಳಕಿನತ್ತ. ಗುರುಕೃಪೆಯ ಅದ್ಭುತ ಶಕ್ತಿ. ನಾಮಧಾರಕನು ಸಿದ್ಧಯೋಗಿಯ ಮಾತುಗಳನ್ನು ಮನಸಾರೆ ಕೇಳುತ್ತಿದ್ದನು. ಅವನು ಕೇಳಿದನು, ಶ್ರೀಪಾದ ಶ್ರೀವಲ್ಲಭರು ಗೋಕರ್ಣದಲ್ಲಿ ಎಷ್ಟು ಕಾಲ ಇದ್ದರು? ಸಿದ್ಧಯೋಗಿಗಳು ಹೇಳಿದರು, ಶ್ರೀಪಾದ ಶ್ರೀವಲ್ಲಭರು ಗೋಕರ್ಣದಲ್ಲಿ 3 ವರ್ಷಗಳ ಕಾಲ ವಾಸಿಸಿ ನಂತರ ಶ್ರೀಶೈಲಕ್ಕೆ ಹೋದರು. 4 ತಿಂಗಳ ನಂತರ ಕುರುವಪುರಕ್ಕೆ ಹೋದರು. ಶ್ರೀಪಾದರು ಅಲ್ಲಿ ಅನೇಕ ಭಕ್ತರ ಕಷ್ಟಗಳನ್ನು ನಿವಾರಿಸಿದರು. ಅಲ್ಲಿ ಅಂಬಿಕಾ ಎಂಬ ಸ್ತ್ರೀ ಇದ್ದಳು. ಅವರಿಗೆ ಮಕ್ಕಳಾಗುತ್ತಿದ್ದರೂ ಬದುಕುತ್ತಿರಲಿಲ್ಲ. ಅವರು ದೇವರ ಪೂಜೆ ವ್ರತಗಳೆಲ್ಲ ಮಾಡಿದರೂ ಪ್ರಯೋಜನವಾಗಲಿಲ್ಲ. ದೇವರ ಕೃಪೆಯಿಂದ ಅವರಿಗೆ ಒಂದು ಮಗುವಾಯಿತು. ಅವನ ಹೆಸರು ನರಹರಿ. ಅವನು ಅಜ್ಞಾನಿ, ಸೋಮಾರಿಯಾಗಿದ್ದ. ಅಂಬಿಕೆಯ ಪತಿ ಸತ್ತರೂ ಅವಳು ಮಗನೊಂದಿಗೆ ದೀನ ಜೀವನ ನಡೆಸುತ್ತಿದ್ದಳು. ಯಾರೂ ಅವರಿಗೆ ಅನ್ನವನ್ನು ನೀಡುತ್ತಿರಲಿಲ್ಲ. ಒಮ್ಮೆ ಇಬ್ಬರೂ ದುಃಖದಿಂದ ದೇಹ ಹತ್ಯೆ ಮಾಡಿಕೊಳ್ಳಲು ಕೃಷ್ಣಾ ನದಿಗೆ ಹೋದರು. ಆ ಸಮಯದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಪ್ರತ್ಯಕ್ಷವಾಗಿ ಅವರನ್ನು ತಡೆದರು. ಮಗಳೇ, ದೇಹ ಹತ್ಯೆ ಮಹಾಪಾಪ, ನಾನು ನಿನ್ನ ಕಷ್ಟವನ್ನು ತಿಳಿದಿದ್ದೇನೆ ಎಂದರು. ಅಂಬಿಕೆ ಅಳುತ್ತಾ ಹೇಳಿದಳು, ಗುರುವೇ, ನನ್ನ ಮುಂದಿನ ಜನ್ಮದಲ್ಲಾದರೂ ಒಬ್ಬ ಒಳ್ಳೆಯ ಮಗನು ಹುಟ್ಟಲಿ. ಗುರುಗಳು ಸೌಮ್ಯವಾಗಿ ಹೇಳಿದರು, ಅದಕ್ಕಾಗಿ ನೀನು ಪ್ರದೋಷ ಕಾಲದಲ್ಲಿ ಶಿವಪೂಜೆಯನ್ನು ಮಾಡು. ಈ ವ್ರತವು ಅತ್ಯಂತ ಫಲಪ್ರದ. ಯಶೋದೆಗೆ ಈ ವ್ರತದ ಫಲದಿಂದಲೇ ಶ್ರೀಕೃಷ್ಣನು ಮಗನಾಗಿ ಬಂದನು. ಆಮೇಲೆ ಗುರುಗಳು ಒಂದು ಉದಾಹರಣೆಯನ್ನು ಹೇಳಿದರು. ಉಜ್ಜಯಿನಿಯ ಚಂದ್ರಸೇನ ರಾಜನ ಕಥೆಯಿದು. ಅವನು ಶನಿ ಪ್ರದೋಷ ವ್ರತವನ್ನು ಮಾಡುತ್ತಿದ್ದನು. ಒಮ್ಮೆ ಕೆಲವು ಗೋಕುಲದ ಮಕ್ಕಳು ಅವನ ವ್ರತವನ್ನು ನೋಡಿ ಅವರಲ್ಲೊಬ್ಬ ಮಣ್ಣಿನ ಲಿಂಗವನ್ನು ಮಾಡಿ ಪೂಜಿಸಿದನು. ಅವನ ಭಕ್ತಿಗೆ ಸಂತುಷ್ಟನಾದ ಶಿವನು ಅವನ ಮನೆಗೆ ಬಂದು ದರ್ಶನವನ್ನು ನೀಡಿ ಅವರ ಮನೆಯನ್ನೇ ಅರಮನೆಯನ್ನಾಗಿ ಪರಿವರ್ತಿಸಿದನು. ಆ ಹುಡುಗನ ತಾಯಿಯು ಸಂತೋಷದಿಂದ ಶಿವನನ್ನು ಸ್ತುತಿಸಿದಳು. ಈ ಕಥೆ ಕೇಳಿ ಶ್ರೀಪಾದರು ಅಂಬಿಕೆಗೆ ಹೇಳಿದರು, ನೀನೂ ಸಹ ಈ ವ್ರತವನ್ನು ಮಾಡು. ಭಗವಂತನ ಕೃಪೆಯಿಂದ ನಿನ್ನ ಮಗ ಸುಧಾರಿಸಲ್ಪಡುವನು. ಅಂಬಿಕೆ ಹಾಗೆಯೇ ಮಾಡಿದಳು. ಸ್ವಲ್ಪ ದಿನಗಳಲ್ಲೇ ಆ ಬಾಲಕನು ಜ್ಞಾನಿಯಾದನು, ವೇದ ಪಾರಂಗತನಾದನು. ಇಬ್ಬರು ಗುರುವಿನ ಪಾದಪದ್ಮಕ್ಕೆ ಶರಣಾದರು. ಗುರುವಿನ ಕೃಪೆಯಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು ಎಂಬಲ್ಲಿಗೆ 8ನೇ ಅಧ್ಯಾಯಕ್ಕೆ ಮಂಗಳವು. ಈ ಕಥೆಯಿಂದ ನಾವು ಕಲಿಯಬಹುದಾದ ಪಾಠಗಳು. ಜೀವನದಲ್ಲಿ ಕೆಲವು ಸಮಯಗಳಲ್ಲಿ ಕತ್ತಲೆಯಾಗಿಯೇ ಎಲ್ಲವೂ ಕಾಣುತ್ತದೆ. ಅಂಬಿಕೆ ಮತ್ತು ಅವಳ ಮಗನ ಜೀವನವೂ ಹಾಗೆಯೇ ಆಗಿತ್ತು. ಬಡತನ, ದುಃಖ ಮತ್ತು ನಿರಾಶೆ. ಆದರೆ ಅದೇ ಸಮಯದಲ್ಲಿ ಗುರುಪ್ರಸಾದದ ಬೆಳಕು ಅವರ ಬದುಕನ್ನು ಬೆಳಗಿಸಿತು. ಅವರು ದೇಹ ಹತ್ಯೆಯನ್ನು ಯೋಚಿಸಿದ ಕ್ಷಣದಲ್ಲೇ ಗುರುಗಳು ಪ್ರತ್ಯಕ್ಷರಾದರು. ಆ ಕ್ಷಣವು ಒಂದು ತಿರುವಿನ ಬಿಂದುವಾಯಿತು. ಗುರುವು ಹೇಳಿದ ಮಾತು ಕೇವಲ ಧರ್ಮೋಪದೇಶವಲ್ಲ, ಅದು ಜೀವನದ ನಿಜವಾದ ತತ್ವವು. ದೇಹ ಹತ್ಯೆ ಮಹಾಪಾಪ, ಬದುಕು ದೇವರ ಕೊಡುಗೆ ಎಂದು ಹೇಳಿದಾಗ ಅಂಬಿಕೆಯ ಕಣ್ಣೀರೇ ನಂಬಿಕೆಯಾಯಿತು. ಗುರುವು ತೋರಿಸಿದ ಮಾರ್ಗ ಸರಳವಾದ ಪ್ರದೋಷ ವ್ರತ, ಶಿವನ ಪೂಜೆ ಮತ್ತು ಭಕ್ತಿ. ಆದರೆ ಆ ಸರಳತೆಯೊಳಗೆ ಆಳವಾದ ಸತ್ಯವಿತ್ತು. ಕಷ್ಟಗಳಲ್ಲಿ ಕೃತ್ಯ, ನೋವಿನಲ್ಲಿ ನಂಬಿಕೆ. ಅಂಬಿಕೆ ಗುರುವಿನ ಮಾತನ್ನು ನಂಬಿ ನಡೆದುಕೊಂಡಳು. ನಿಧಾನವಾಗಿ ಅವಳ ಜೀವನವು ಬದಲಾಯಿತು. ಸೋಮಾರಿಯಾಗಿದ್ದ ನರಹರಿಯು ಜ್ಞಾನಿಯಾದನು. ಅವರ ಮನೆಗೆ ಬೆಳಕು, ಶಾಂತಿ ಮತ್ತು ನಂಬಿಕೆಯು ಮರಳಿ ಬಂದವು. ಈ ಕತೆ ನಮಗೆ ಗುರುಕೃಪೆ ಎಂದರೆ ಅದ್ಭುತ ಶಕ್ತಿ. ಅದು ಅಜ್ಞಾನವನ್ನು ಬೆಳಕಿಗೆ ತರುತ್ತದೆ, ನಿರಾಶೆಯನ್ನು ಆಶೆಯನ್ನಾಗಿ ಮಾಡುತ್ತದೆ ಎಂದು ತೋರಿಸುತ್ತದೆ. ದೇವರ ಭಕ್ತಿ ಮತ್ತು ಗುರುವಿನ ಮೇಲೆ ನಂಬಿಕೆ ಇದ್ದರೆ ಯಾವುದೇ ದುಃಖವೂ ಶಾಶ್ವತವಲ್ಲ.
ಜೀವನದಲ್ಲಿ ಸಂಕಷ್ಟ ಬಂದಾಗ ತಕ್ಷಣ ಮುನಿಯದೆ ಕ್ಷಣಕಾಲ ನಿಲ್ಲಿ, ಏಕೆಂದರೆ ಗುರುವಿನ ಕೃಪೆ ಯಾವಾಗ ಯಾವ ರೂಪದಲ್ಲಿ ಬಂದು ತಲುಪುತ್ತದೆ ಎನ್ನುವುದು ಯಾರಿಗೂ ತಿಳಿಯದು. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.